ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. 7 ಗಂಟೆ ಆಯಿತು. ಈಗ ವ್ಲಾಗನ್ನು ಶುರು ಮಾಡ್ತಾ ಇದ್ದೇನೆ. ಬೆಳಗಿನ ಒಂದಿಷ್ಟು ಕೆಲಸಗಳೆಲ್ಲ ಮುಗಿದ್ವು. ಈಗ ಟೀ ಮಾಡಬೇಕು. ಹಾಗೆ ಇವತ್ತಿನ ದಿನ ಹೇಗಿರುತ್ತೆ ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ತೇನೆ. ಇಲ್ಲಿ ಒಂದು ಕಡೆಗೆ ಆದಿತ್ಯನಿಗೆ ಮಾಲ್ಟ್ ಮಾಡಬೇಕು ಅಂತ ಇಟ್ಕೊಂಡಿದ್ದೇನೆ. ಹಾಗೆ ಈ ಕಡೆ ಚಾಕ್ಕೆ ಹಾಲಿಟ್ಟಿದ್ದೇನೆ. ಇನ್ನೇನು ಮಾಡಬೇಕು ಚಾನ. ಟೀ ಮಾಡಿ ಆಯಿತು, ಈಗ ಕೊಟ್ಟು ಬರ್ತೇನೆ. ಹಾಯ್, ಎಂತ ಮಾಡ್ತಿದ್ದೆ? ಬಾಬಾ ನೋಡ್ತೀಯ? ಎಂತ ಮಾಡ್ತಿದ್ದೆ ಬಾಬಾ? ಬೆಳಗಿನ ತಿಂಡಿಗೆ ಇವತ್ತು ನುಗ್ಗೆಕಾಯಿ ದೋಸೆ. ಹಿಟ್ಟನ್ನು ರಾತ್ರಿಯೇ ಬೀಸಿಟ್ಟಿದ್ದು. ಈಗ ಚಟ್ನಿ ಮಾಡಬೇಕು. ಸಿಂಪಲ್ಲಾಗಿ ಒಂದು ಚಟ್ನಿ ಮಾಡೋಣ ಅಂತ ಇದ್ದೇನೆ, ಮಾಡ್ತೇನೆ. ಓ, ಎಂಥದ್ದು? ಎಂತ ಬೇಕು? ಹಾಯ್, ಎಂತ ಬೇಕು? ಇವನಿಗೆ ಹಸುವಾಯ್ತಂತೆ. ಅವನಿಗೆ ಈಗ ತಿಂಡಿ ತಿನ್ನಿಸಿ ಮತ್ತೆ ವ್ಲಾಗನ್ನು ಕಂಟಿನ್ಯೂ ಮಾಡ್ತೇನೆ. ಎಂತ ಬೇಕು ನಿಮಗೆ? ಮಮ್ಮ ಬೇಕಾ? ತಿಂಡಿ ತಿನ್ನಿಸಿ ಮತ್ತೆ ಕಂಟಿನ್ಯೂ ಮಾಡ್ತೇನೆ. ಓ, ಕ್ಯಾಮ್ರಾ ಇದೆ ಅಂತ ನಾಟಕ ಮಾಡ್ತಾ ಇದ್ದೇನೆ. ಹಾಗೆಲ್ಲ ಮಾಡ್ಲಾಗ ಪಾಪ ಅಲ್ದಮ್ಮ. ಸಿಕ್ಕಾಪಟ್ಟೆ ಸೆಕೆ ಇದೆ. ಒಳಗಡೆ ಕೂತ್ಕೊಳ್ಳೋಕ್ಕಾಗಲ್ಲ, ಅಷ್ಟೊಂದು ಸೆಕೆ. ಹಾಗಾಗಿ ಹೊರಗಡೆ ಬಂದು ಕೂತು ತಿಂಡಿ ತಿನ್ನೋಣ ಅಂತ ಇಲ್ಲಿ ಬಂದು ಕೂತಿದ್ದೀನಿ. ಇಲ್ಲಂತೂ ಸಖತ್ತಾಗಿ ಗಾಳಿ ಬೀಸ್ತಾ ಇದೆ. ದೋಸೆ, ಚಟ್ನಿ, ಹಾಗೆ ಒಂದು ಬನ್ನನ್ನು ರೋಸ್ಟ್ ಮಾಡಿಟ್ಕೊಂಡಿದ್ದೆ, ಅದನ್ನು ಕೂಡ ತಿಂತಾಯಿದ್ದೀನಿ. ಮಧ್ಯಾಹ್ನಕ್ಕೆ ಬಸಳೆ ಸೊಪ್ಪಿನ ಹುಳಿ ಮಾಡೋಣ ಅಂತ ಕೊಯ್ಕೊಂಡು ಹೋಗೋಣ ಬಸಳೆ ಸೊಪ್ಪನ್ನು ಅಂತ ಬಂದಿದ್ದೇನೆ. ನೋಡೋಣ ಇದೆಯಾ ಇಲ್ವಾ ಅಂತಲೂ ನೋಡಲಿಲ್ಲ, ನೋಡಬೇಕು. ನೋಡಿ, ಇಷ್ಟು ಸಣ್ಣ ಗಿಡ, ತುಂಬ ಇಲ್ಲ. ಅದರಲ್ಲೇ ಒಂದೆರಡು ಕಿತ್ಕೊಂಡು ಹೋಗ್ತೇನೆ. ನೋಡಿ, ಒಂದಿಷ್ಟು ಸೊಪ್ಪನ್ನು ಕಟ್ ಮಾಡಿಕೊಂಡೆ, ಸಾಕಾಗುತ್ತೆ ಇಷ್ಟು. ಮಧ್ಯಾಹ್ನಕ್ಕೆ ಮಾತ್ರ ಮಾಡೋದ್ರಾಗಿರೋದ್ರಿಂದ ಅಡುಗೆ ಆಗ್ತಾ ಬಂತು. ಇವತ್ತು ಜಾಸ್ತಿ ಅಡುಗೆ ಮಾಡಲೇ ಇಲ್ಲ, ಒಂದು ಹುಳಿ ಒಂದು ತಂಬುಳಿ ಅಷ್ಟೇ. ಆವಾಗಲೇ ಹೇಳಿದ್ನಲ್ಲ ಬಸಳೆ ಸೊಪ್ಪಿನ ಹುಳಿ ಮಾಡ್ತೇನೆ ಅಂತ. ಬಸಳೆ ಸೊಪ್ಪಿನ ಹುಳಿ ಮಾಡ್ತಾಯಿದ್ದೇನೆ, ಹಾಗೆ ತಂಬುಳಿ ಮಾಡ್ತೇನೆ. ಅನ್ನ ಮಾಡಿಟ್ಟಾಗಿದೆ. ಇಷ್ಟೇ. ತುಂಬ ಸೆಕೆ ಇರೋದ್ರಿಂದ ಯಾಕೋ ಗೊತ್ತಿಲ್ಲ, ಇವತ್ತು ಒಂಥರ ಸುಸ್ತು ಅನ್ನಿಸ್ತಾ ಇದೆ. ಅಡುಗೆನ ಮಾಡಲಿಕ್ಕೆ ಮನಸ್ಸಿಲ್ಲ, ಹಾಗಾಗಿ ಎರಡನ್ನೇ ಮಾಡ್ತಾಯಿದ್ದೇನೆ. ಊಟ ಎಲ್ಲ ಆದಮೇಲೆ ಮತ್ತೆ ಸಂಜೆ ನಾನು ವ್ಲಾಗನ್ನು ಕಂಟಿನ್ಯೂ ಮಾಡ್ತೇನೆ. ನೋಡಿ, ಇಲ್ಲಿ ಹುಳಿ ಕುದೀತಾ ಇದೆ, ಆಗ್ತಾ ಬಂತಿದ್ದು. ಇನ್ನೊಂದು 2 ನಿಮಿಷ ಕುದಿದ್ಬಿಟ್ರೆ ಹುಳಿ ರೆಡಿ ಆಗುತ್ತೆ. ಹಾಗೆ ಇಲ್ಲಿ ಮಾವಿನಕಾಯಿನ ಬೇಯಿಸಿಟ್ಕೊಂಡಾಗಿದೆ. ತುಂಬ ಬಿಸಿ ಇದೆ ಇದು ಅಂತ ಹಾಗೆ ಇಟ್ಟಿದ್ದೇನೆ. ಸ್ವಲ್ಪ ತಣ್ಣಗಾದ್ಮೇಲೆ ಇದನ್ನು ಬೀಸ್ಕೋಬೇಕು. ಹೊಡ್ಕೊಡ್ತೀನಿ, ಹೊಡ್ಕೊಡ್ತೆ. ಸಣ್ಣ ಚೂರ್ತೀನು. ಈಗ 4 ಗಂಟೆ ಆಯಿತು. ಟೀ ಜೊತೆ ತಿನ್ನೋಕ್ಕೆ ಏನಾದರೂ ಬೇಕು ಅಂತ ಅನಿಸ್ತಾ ಇದೆ. ಹಾಗಾಗಿ ಮಸಾಲೆ ಶೇಂಗಾ ಮಾಡಿ ತಿನ್ನೋಣ ಅಂತ. ಮಸಾಲೆ ಶೇಂಗಾನ ನಾನು ಯಾವ ರೀತಿಯಾಗಿ ಮಾಡ್ತೇನೆ ಅಂತ ನಿಮಗೂ ಕೂಡ ತೋರಿಸ್ತೇನೆ.
ಸಂಜೆ 5 ಗಂಟೆ ಆಯಿತು. ಈಗ ನಾನು ಆದಿತ್ಯ ದೇವಸ್ಥಾನಕ್ಕೆ ಹೋಗಿ ಬರ್ತೀವಿ. ಎಲ್ಲಿಗೆ ಹೋಗ್ತೇವೆ ಪುಟ? ಹಾಂ, ಕೈ ಮುಗಿಲ್ಲ ಜಾಣಲ್ಲ. ನಾನು ಆದಿತ್ಯ ಈಗ ದೇವಸ್ಥಾನಕ್ಕೆ ಹೋಗಿ ಬರ್ತೀವಿ. ನಡ್ಕೊಂಡು ಹೋಗ್ತೀಯಾ? ಹೋಗ್ತೀಯಾ? ಹೌದು, ಬೋಬೋವೆಲ್ಲ ಇದ್ದು ಅಲ್ಲಿ. ಬಂದು ತಲುಪಿದ್ವಿ ದೇವಸ್ಥಾನಕ್ಕೆ. ಅಲ್ಲಲ್ಲ, ಮೇಲಿಡು, ಮೇಲೆ ಕೈ ಮುಗಿ. ಅಲ್ಲೆಲ್ಲ ಹೋಗೋಣ ಪುಟ, ಚಪ್ಪಲ್ ತೆಕ್ಕೊಂಡು ಹೋಗೋ ದೇವಸ್ಥಾನದೊಳಗೆ. ದೇವಸ್ಥಾನ ಈಗ ಓಪನ್ ಇರೋದಿಲ್ಲ, ಬೆಳಗ್ಗೆನೇ ಒಂದು ಪೂಜೆ ಮಾಡಿ ಹೋಗಿಬಿಡ್ತಾರೆ. ಹಾಗಾಗಿ ಬಂದು ಹೊರಗಡೆ ಕೂತು ಹೋಗ್ತೀವಿ ಒಂದು 5 ನಿಮಿಷ. ಇಷ್ಟೇ ಇವತ್ತಿನ ವ್ಲಾಗ್. ನಾಳೆ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ. ಬಾಯ್ ಮೇಡಮ್, ಬಾಯ್. ಮತ್ತೆ ಸಿಗ್ತೀನಿ.